ಈ 4 ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ 100% ಅದು ಒನ್ ಸೈಡ್ ಲವ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ಈ ತರ ಪ್ರಾಬ್ಲಮ್ ಇದೆ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಅನ್ಕೊಳ್ತೀರಿ ಅವ್ರಿಗೂ ನಮ್ಮ ಮೇಲೆ ಲವ್ ಇದೆ ಅಂತ. ಇಲ್ಲ. ಓಕೆ. ಒನ್ ಸೈಡಾ, ಟೂ ಸೈಡಾ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ. ಆದಷ್ಟು ಬೇಗ 50K ಆಗಲಿ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆಂಡ್ ಥ್ಯಾಂಕ್ ಯು ಸೋ ಮಚ್. ಫೇಸ್‌ಬುಕ್ಕಲ್ಲಿ 63K ಆಗಿದೆ. ಆಂಡ್ ಇನ್‌ಸ್ಟಾದಲ್ಲಿ 160 ಹತ್ತತ್ರ ಇದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ದೆ. ಆಂಡ್ ಕೌನ್ಸೆಲಿಂಗ್ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಸೊ ಕಾಂಟಾಕ್ಟ್ ಮಾಡಿ. ಬಟ್ ಫೀಸ್ ಇರುತ್ತೆ. ವಾಟ್ಸಾಪ್ ಮಾಡಿ ಕಾಲ್ ರಿಸೀವ್ ಮಾಡಿಲ್ಲ ಅಂತ. ಓಕೆ. ಫಸ್ಟ್ ಪಾಯಿಂಟ್ ನೋಡೋಣ. ಏನು ಅಂತ ಹೇಳಿದ್ರೆ, ನೀವು ಮಾತ್ರ ಎಫರ್ಟ್ ಹಾಕ್ತಿರ್ತಿದ್ರೆ, ಎಕ್ಸಾಂಪಲ್ ಈಗ ನೀವು ಮಾತಾಡಕ್ಕೆ ಟ್ರೈ ಮಾಡ್ತಿರ್ತೀರಿ, ಮೀಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀರಿ, ರಿಕ್ವೆಸ್ಟ್ ಮಾಡ್ಕೊಳ್ತಿರ್ತೀರಿ. ಅಂದ್ರೆ ಎಫರ್ಟ್ಸ್ ನಿಮ್ದೇ ಇರುತ್ತೆ. ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ರು. ನೀವು ಅನ್ಕೊಳ್ತೀರಿ ಯೆಸ್, ಎಲ್ಲೋ ಒಂದ್ ಕಡೆ ಕ್ಯಾಶುಯಲ್ ಆಗಿ ನಿಮ್ಗೆ ಕೇರ್ ಮಾಡಿದ ತಕ್ಷಣ ಪ್ರೀತಿ ಇರ್ಬೋದಿತ್ತೇನೋ ಏನೋ. ಅವ್ರು ಎಫರ್ಟ್ ಹಾಕ್ತಿದ್ರೆ ಡೆಫಿನೈಟ್ಲಿ ಲವ್ ಅನ್ಬೋದು. ಬಟ್ ಎಫರ್ಟೇ ಹಾಕ್ತಿಲ್ಲ ಅವರು. ನೀವೇ ಕಾಲ್ ಮಾಡ್ತೀರಿ, ನೀವೇ ಮೆಸೇಜ್ ಮಾಡ್ತೀರಿ. ಆಂಡ್ ನೀವೇ ಪ್ರಯತ್ನ ಪಡ್ತೀರಿ. ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಮಾತಲ್ಲೂ ಕೂಡ. ನಿಮಗೇನ್ ಬೇಕೋ ಆ ಥರ ಅಂದ್ರೆ ಇಟ್ಸ್ ಎ ಒನ್ ಸೈಡ್ ಲವ್. ಅವರಲ್ಲಿ ಆ ಪ್ರೀತಿ ಭಾವನೆ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ. ಸೆಕೆಂಡ್ ಥಿಂಗ್ ನೋಡೋಣವಾ? ಸೆಕೆಂಡ್ ಪಾಯಿಂಟ್ಸ್ ಏನಂತ ಹೇಳಿದ್ರೆ ಸಿಂಪ್ಟಮ್ಸ್. ಅವರು ಇಂಟ್ರೆಸ್ಟ್ ತೋರೋದೇ ಇಲ್ಲ. ಯಾವ ಥರ? ಮೀಟ್ ಮಾಡಕ್ಕೆ ಹೇಳ್ತೀರಿ? ನೋ. ಕಾಫಿಗೆ? ನೋ. ಕಾಲ್ ಅಷ್ಟು ಬರಲ್ಲ. ಮೆಸೇಜ್ ಅಷ್ಟು ಬರಲ್ಲ. ಸಪೋಸ್ ಏನಾದ್ರು ಮಾತಾಡಿದ್ರೆ ಆ ಇಂಟ್ರೆಸ್ಟ್ ಆಗಿ ಇನ್ವಾಲ್ವ್‌ಮೆಂಟ್ ತೋರಲ್ಲ. ಇದೆಲ್ಲ ಇಂಟ್ರೆಸ್ಟ್. ಓಕೆ. ಬಿಕಾಸ್ ಒಬ್ಬ ವ್ಯಕ್ತಿ ಇಂಟ್ರೆಸ್ಟ್ ಇದ್ದಾಗ ಮಾತ್ರ ಇನ್ವಾಲ್ವ್‌ಮೆಂಟ್ ಆಗ್ಲಿಕ್ಕೆ ಸಾಧ್ಯ. ಯೆಸ್ ಆರ್ ನೋ? ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಇನ್ವಾಲ್ವ್‌ಮೆಂಟ್ ಹೆಂಗ್ ಆಗಕ್ಕೆ ಸಾಧ್ಯ? ಅಲ್ವಾ? ಇದ್ರ ಮೇಲೆ ಗೊತ್ತಾಗತ್ತೆ ಅವ್ರು ಇಂಟ್ರೆಸ್ಟ್ ತಗೊಳ್ತಿದಾರಾ ನನ್ನ ಮೇಲೆ ತಗೊಳಲ್ಲ ಅಂತೇಳಿ. ಓಕೆ. ಸೆಕೆಂಡ್ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಅಂಡ್ ಥರ್ಡ್ ಪಾಯಿಂಟ್, ರಿಪ್ಲೈ ತುಂಬಾ ಲೇಟ್ ಮಾಡ್ತಾರೆ. ಪಟ ಪಟಾ ಅಂತ ಮೆಸೇಜ್ ಮಾಡ್ತೀರಿ. ಅವ್ರು ಗಂಟೆಗೊಂದು ರಿಪ್ಲೈ ಮಾಡ್ತಾರೆ. ಆನ್‌ಲೈನೇ ಇರ್ತಾರೆ. ರಿಪ್ಲೈ ತುಂಬಾ ಲೇಟಾಗಿ ಮಾಡ್ತಾರೆ. ಕೇಳಿದ್ರೆ ಇಲ್ಲ ನಾನು ಸ್ವಲ್ಪ ಬಿಸಿ ಇದ್ದೆ. ಹಂಗೆ ಹಿಂಗೆ ಇದು ಹೇಳ್ತಾರೆ. ಇದು ಒಂದಿನದ ಕಥೆ ಅಲ್ಲ ಆಕ್ಚುಲಿ. ತುಂಬಾ ದಿನಗಳ ನಂತರ ಇದೇ ನೇಚರು ರಿಪೀಟೆಡ್ ಆಗಿ ಅವ್ರದ್ದು ಬಿಹೇವಿಯರ್ ಅಲ್ಲಿ ಕಂಡ್ರೆ ಮಾತ್ರ ಕನ್ಫರ್ಮ್ ಮಾಡ್ಕೊಳ್ಳಿ. ಪಾಪ ಯಾವತ್ತೋ ಒಂದಿನ ಏನೋ ಪ್ರಾಬ್ಲಮ್ ಆಯ್ತು ಮಾಡ್ಲಿಕ್ಕಿಲ್ಲ ಅಂದ್ರೆ ಅದನ್ನ ಕನ್ಫರ್ಮ್ ಮಾಡಬೇಡಿ. ಆಲ್ವೇಸ್ ಹಿಂಗೆ ಥಿಂಕ್ ಮಾಡ್ತಿದ್ದಾರೆ, ಹಿಂಗೆ ಬಿಹೇವ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒನ್ ಸೈಡೆಡ್ ಲವ್ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಲೇಟ್ ರಿಪ್ಲೈ ಮೆಸೇಜಿಗಾಗಲಿ, ನೀವು ಕರೆದಾಗ ರೆಸ್ಪಾನ್ಸ್ ಮಾಡದೇ ಇರೋದಾಗ್ಲಿ ಪಕ್ಕಕ್ಕಿದ್ರುವೆ. ಸೊ ಇದು. ನೆಕ್ಸ್ಟ್ ಪಾಯಿಂಟ್, ಹೋಪ್ ಮಾತ್ರ ನಿಮ್ಮಲ್ಲೇ. ಅವ್ರು ಯಾವುದೇ ರೀತಿ ಹೋಪ್ ಕೊಡಲ್ಲ ಭರವಸೆ. ನೀವು ನೀವು ನಿಮಗೆ ನೀವು ಅನ್ಕೊಳ್ತಿರ್ತೀರಿ, ಯಾಹ್! ನಮ್ಮನ್ನ ಇಷ್ಟಪಡ್ತಾ ಇದಾರೆ, ನಮ್ಮನ್ನ ಲವ್ ಮಾಡ್ತಾ ಇದಾರೆ. ಅವ್ರು ಯಾವುದೇ ರೀತಿ ಹೋಪ್ ಕೊಡ್ತಾ ಇಲ್ಲ ನಿಮ್ಗೆ ಅಂತ ಹೇಳಿದ್ರೆ, ಸಿಗ್ನಲ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಅವ್ರು ನಿಮ್ಮನ್ನ ಲವ್ ಮಾಡ್ತಿಲ್ಲ. ನಿಮ್ಮ ಒಳಗಡೆ ಮಾತ್ರ ಅದು ಒನ್ ಸೈಡ್ ಆಗಿ ನೀವು ಪ್ರಯತ್ನ ಪಡ್ತಾ ಇದ್ದೀರ ಅಂತ ಅರ್ಥ. ಸ್ನೇಹಿತರೆ ನೋಡ್ತಿದ್ದೀರಲ್ಲ? ಓಕೆನಾ ನಿಮ್ಗೆ ಈ ಪಾಯಿಂಟ್ಸ್‌ಗಳು? ಸೊ 100% ನಾನು ಅನಲೈಸ್ ಮಾಡಿ ಬರೆದು ನಿಮ್ಗೆ ಶೇರ್ ಮಾಡಿದ್ದೀನಿ. ಐ ಥಿಂಕ್ ಕೆಲವ್ರಿಗೆ ಗೊತ್ತೂ ಇರಬಹುದು. ಬಟ್ ನಾನಂತೂ ಮ್ಯಾಕ್ಸಿಮಮ್ ಪೀಪಲ್‌ಗಳಿಗೆ ಗೊತ್ತಿಲ್ಲ. ಕನ್ಫ್ಯೂಷನ್ಸಲ್ಲಿ ಇವತ್ತು ನನಗೆ ಇವತ್ತು ಒಂದು 3 ಮೆಂಬರ್ಸ್ ಏನೋ ಕೌನ್ಸೆಲಿಂಗಲ್ಲಿ ಇದನ್ನೇ ಕೇಳಿದ್ದು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಎಷ್ಟೋ ಜನಗಳಿಗೆ ಇದು ರೀಚ್ ಆಗ್ಲಿ ಅಂತ. ಕೌನ್ಸೆಲಿಂಗಲ್ಲಿ ಕೆಲವೊಂದು ಪ್ರಶ್ನೆಗಳು ಬರ್ತಿದ್ದಂಗೆನೆ ವಿಡಿಯೋ ಮಾಡ್ಬೇಕು ಅನಿಸುತ್ತೆ. ಸೊ ಮಾಡ್ತಾ ಇದ್ದೀನಿ. ಏನು ಅನಿಸ್ತು ಕಮೆಂಟ್ ಸೆಕ್ಷನ್‌ನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಬಾಯ್.